ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ ನನ್ನ ನಮಸ್ಕಾರಗಳು. ನಾನಿವಾಗ ಹೇಳಬೇಕಾದ ಇಷ್ಟೇ ಅದ. ಇಂಡಿ ಮತಕ್ಷೇತ್ರದ ಶಾಸಕರಾದ ಮಾನ್ಯ ಯಶವಂತರಾಯಗೌಡ ಪಾಟೀಲರು ಬಹಳ ಬುದ್ಧಿವಂತರು, ಅಷ್ಟೇ ಒಳ್ಳೆಯವರು ಅಂತ ನನ್ನ ತಲೆಯೊಳಗೂ ತುಂಬಿತ್ತು. ಆದರೆ ಇವತ್ತು ಅವ್ರೇನು ಹೇಳಿದಾರಲ್ಲ, ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ಹೇಳಿದ್ದು ಒಂದು ಕೆಟ್ಟ ಸಂದೇಶ ಕೊಟ್ಟರು ಅವರು. ಇದೇ ಮಾತನ್ನು ಅಂದರೆ ಬಂಗಾರ ಖರೀದಿ ಮಾಡಬೇಡ್ರಿ ಅನ್ನುವಂಥ ಒಂದು ವಿಷಯ 1967ರಾಗ ಅವಾಗಿನ ಪ್ರಧಾನಮಂತ್ರಿ ಆದಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹೇಳಿದರು. ಅದನ್ನು ಮರ್ತರವರು. ಇವತ್ತು ನಮ್ಮ ಪ್ರಧಾನಮಂತ್ರಿ ಹೇಳೋದಷ್ಟೇ ಇವರಿಗೆ ನೆನಪು ಉಳಿತು. ಹೆಂಗೆ ಉಳಿತು? 15 ವರ್ಷ ಸತತ ಒಬ್ಬ MLA ಆಗಿದ್ದವ್ರಿಗೆ ಇಂಥ ಸಣ್ಣ ಸಣ್ಣ ವಿಷಯಗಳು ತಿಳಿಯಂಗಿಲ್ಲ ಅನ್ನೋದೊಂದು ದೊಡ್ಡ ನನಗೆ ಆಶ್ಚರ್ಯ ಆಗಿದೆ. ಇದಷ್ಟೇ ಅಲ್ಲ, ನಿನ್ನೆ ನಾದ ಕೇಡಿ ಒಳಗೆ ಒಂದು ಇದು ಮಾಡಿದ್ದಾರೆ ಅವರು. ಕೆಲವೊಂದು ಕಾಮಗಾರಿಗಳು ಉದ್ಘಾಟನೆ ಮಾಡುವಾಗ ಹೇಳ್ತಾರೆ ಅವರು, ಈ ಕಾಲುವೆಗಳ ದುರಸ್ತಿ ಎಲ್ಲ ಕೇಂದ್ರ ಸರ್ಕಾರದ ಹೊಣೆ ಅಂತ. ಅದು ಹೆಂಗೆ ಸಾಧ್ಯ ಅದ? ಆಮೇಲೆ ಎಲ್ಲವೂ ರಸ್ತೆಗಳನ್ನು ನೋಡ್ರಿ ನೀವು, ಇವತ್ತು ವಿಜಯವಾಣಿ ಪತ್ರಿಕೆ ಬಂದದ, ಎಲ್ಲ ರಸ್ತೆಗಳನ್ನು 5 ವರ್ಷದಲ್ಲಿ ಕೇಂದ್ರ ಸರ್ಕಾರ ಮೇಂಟೈನ್ ಮಾಡಬೇಕಂತ. ಅದು ಹೆಂಗೆ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಅದ? ಕೇಂದ್ರ ಸರ್ಕಾರದ ರೋಡ್ಗಳೇ ಬೇರೆ, ರಾಜ್ಯ ಸರ್ಕಾರ ಮೇಂಟೈನ್ ಮಾಡೋ ರೋಡ್ಗಳೇ ಬೇರೆ. NHAI, ನ್ಯಾಷನಲ್ ಹೈವೇ ಇಂಥವು ಇದ್ದದ್ದು ಕೇಂದ್ರ ಸರ್ಕಾರದ ಹೊಣೆ. ಈ ಉಳಿದು MDR, ODR ಮತ್ತು ವಿಲೇಜ್ ರೋಡ್ಸ್ ಇವೆಲ್ಲನೂ ರಾಜ್ಯ ಸರ್ಕಾರದ ಹೊಣೆ. ಅವೆಲ್ಲ ಕೇಂದ್ರ ಸರ್ಕಾರನೇ ಮಾಡಬೇಕಂತ. ಅಬೌವ್ ದ್ಯಾಟ್ ಎಲ್ಲ ಕಾಮಗಾರಿಗಳು 60% ಕೇಂದ್ರ ಕೊಡ್ಬೇಕಂತ, 40% ರಾಜ್ಯ ಸರ್ಕಾರ ಕೊಡ್ಬೇಕಂತ. ಹೆಂಗೆ ಮಾತಾಡ್ತಾರೆ ಇವರು? 15 ವರ್ಷದ ಅನುಭವ ಇದ್ದಂಥ ಒಳ್ಳೆ ಶಾಸಕ ಈ ತವರಿಗೆ ಮಾತಾಡ್ತಾರೆ. ಯಾಕೆ ಅವ್ರು ಹಂಗಾಗ್ಯಾರ ನನಗೆ ಅರ್ಥ ಆಗ್ತಾ ಇಲ್ಲ. ಏನು ಅವ್ರ ಜೊತೆ ಇರುವಂಥ ಎಲ್ಲ ಕಾಂಗ್ರೆಸ್ ಶಾಸಕರು ಆ ಹಳ್ಳಿ ಒಳಗೆ ಒಂದು ಮಾತು ಹೇಳ್ತಾರಲ್ರಿ, ಎಮ್ಮಿ ಕರ್ರಿ ಕೂಡ ಕೂಡಿ ಆಕಳ ಕರನು ಕೆಡ್ತು ಅನ್ನುವಂಗ. ಹಂಗೆ ಎಲ್ಲರೂ ದಿನ ಅದನ್ನೇ ಹೇಳೋದ್ರಿಂದ ಇವರಿಗೂ ಅದನ್ನೇ ಏನು ಮನಸ್ಥಿತಿ ಬಂದದೋ ಗೊತ್ತಾಗ್ತಾ ಇಲ್ಲ. ಕೇಂದ್ರ 15 ಇವ್ರು GST ಕೊಡ್ತಾರೆ ಭಾಳಷ್ಟು, ಕೇಂದ್ರ ಸ್ವಲ್ಪ ಬಿಡ. ಕೇಂದ್ರ ಯಾವ ಪ್ರಪೋರ್ಷನ್ದಾಗ ರಿಲೀಸ್ ಮಾಡ್ತಾರೆ, ಕೆಲವೊಂದು ಪಾಯಿಂಟ್ಸ್ ಅದಾವೆ, ಕೆಲವೊಂದಷ್ಟು ಅದಕ್ಕೆ ನೇಮಗಳದ, ಅದ್ರ ಪ್ರಕಾರ ಮಾಡ್ತಾರೆ. ನಾವು ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಕೇಂದ್ರ ನಮಗೆ ರಿಲೀಸ್ ಮಾಡಂಗಿಲ್ಲ. ಅಂದರೆ BJP ಅವ್ರಿಗೆ ಹೆಚ್ಚಿಗೆ ಕೊಟ್ಟು ಹಂಗೆ ಮಾಡೋಕ್ಕೆ ಎಂದೂ ಸಾಧ್ಯ ಇಲ್ಲ. ಅಲ್ಲಿ ನೀತಿ ಆಯೋಗ ಇರ್ತದೆ, ಆರ್ಥಿಕ ಇದು ಇರ್ತದೆ, ಅದ್ರ ಪ್ರಕಾರ ಯಾವ್ಯಾವ ಪಾಯಿಂಟ್ಸ್ ಮೇಲೆ ಮಾಡಬೇಕು, ಟೆರೇನ್, ಪಾಪ್ಯುಲೇಷನ್ ಎಲ್ಲ ಆಧಾರದ ಮೇಲೆ ರಿಲೀಸ್ ಮಾಡ್ತಾರೆ. ಇವ್ರು ಹೇಳ್ದಂಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನು ಅಡಿಷನಲ್ ಪ್ಯಾಕೇಜ್ಗಳು ಕೊಡುವೇನಿರ್ತದೆ, ಆದ್ರೆ ಅವ್ರಿಗೆ ಬೇಕಾದವ್ರಿಗೆ ಕೊಡ್ಬೋದು. ಅದು ರಿಲೀಸ್ ಮಾಡೋದ್ರಾಗ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಸಾಮಾನ್ಯ ಜ್ಞಾನ ನಮ್ಮ ಯಶವಂತರಾಯಗೌಡರಿಗೆ ಅರ್ಥ ಆಗಿಲ್ಲ ಅನ್ನೋದು ನನಗೆ ಯಾಕೋ ಸ್ವಲ್ಪ ಕೆಟ್ಟ ಅನಿಸ್ತದೆ. ಅವ್ರ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಇತ್ತು. ಅಗದಿ ಅವ್ರು ಶಾಣ್ಯರು ಅದಾರ, ಮತ್ತು ಅಗದಿ ಸೂಕ್ಷ್ಮ ಇವರು ಇದ್ದವರು ಇಂಥದ್ದು ಮಾತಾಡ್ತಾರ ನನಗೆ ಯಾಕೋ ಬೇಜಾರಾಗ್ಯದ. ಯಾಕೋ ಅವ್ರು ಏನು ಫ್ರಸ್ಟ್ರೇಟ್ ಆಗ್ಯಾರೋ ಏನಾಗ್ಯಾರೋ, ಯಾಕಂದ್ರೆ ಅವ್ರ ಬಗ್ಗೆ ಮಂದಿ ಈ ನಮ್ಮ ಕ್ಷೇತ್ರ ಮಾತಾಡಕತ್ತಾರೆ ಮಂದಿ. ಇವ್ರು ಏನು ಮಾಡೋರು ರೋಡ್ ಹಾಳಾಗ್ಯಾವ, ಅವು ಹಾಳಾಗ್ಯಾವ ಅನ್ನೋ ಅವ್ರ ತಲೆ ಮೇಲೆ ಭಾಳಷ್ಟು ಭಾರ ಆಗಿ ಇಂಥವು ಮಾತಾಡಕತ್ತಾರೆ. ಅಂದ್ರೆ ಅವ್ರು ತಮ್ಮ ಜವಾಬ್ದಾರಿಯನ್ನು ಕೇಂದ್ರದ ಮೇಲೆ ಹಾಕಿಬಿಡೋದು. ಸಿದ್ದರಾಮಯ್ಯ ಸಾಹೇಬ್ರು ಮಾಡ್ತಾರಲ್ಲ, ಹಂಗೆ ಅವರು ಮಾಡುವಂಥ ಒಂದು ಇದಕ್ಕೆ ಬಂದಾರ. ಅದಕ್ಕೆ ಅಂಥ ಶಾಸಕ ಇದನ್ನು ಮಾಡಬೇಡ್ರಿ. ಮೋದಿಯವ್ರು ಒಳ್ಳೆ ಆಡಳಿತ, ಒಳ್ಳೆಯವ್ರು ಕಲೀರಿ. ನಾವು ಹೆಂಗೆ ನಿಮ್ಗೆ ಇಲ್ಲಿವರೆಗೆ ಒಳ್ಳೆಯವರೇ ಅಂದಿವಲ್ಲ, ಹಂಗೆ ನೀವು ಒಳ್ಳೆಯದನ್ನು ಕಲಿತು ಒಳ್ಳೆಯದನ್ನು ಹೇಳ್ತೀರಿ. ಇದ್ದದ್ದು ವಸ್ತುಸ್ಥಿತಿಯನ್ನೇ ಜನರ ಮುಂದೆ ಮತ್ತು ಮಾಧ್ಯಮದವರ ಮುಂದೆ ಹೇಳ್ರಿ ಅಂತ ತಿಳ್ಕೊಂಡು ನಿಮ್ಮಲ್ಲಿ ನಾವು ವಿನಂತಿ ಮಾಡಿಕೊಂಡು ನಾನು 2 ಮಾತುಗಳು ಮುಗಿಸ್ತೇನೆ. ಕೇಳಿದ್ರಿ ಈ ಮಾಮ ಅದು ಇರ್ತಾವ, ಹಂಗೆ ಇರ್ತಾರ ಅವ್ರು, ಏನು ಮಾಡೋದು ಅದನ್ನ ಹೇಳ್ತಿಲ್ರಿ. ಮತ್ತೆ ಈಗ ಹೇಳಬೇಕಲ್ಲ ನಿಮ್ಮ ಮುಂದೆ ಮಾಧ್ಯಮ ನಿಮ್ಮ ಮುಂದೆ ಹೇಳಾರ ಮತ್ತೆ ಯಾರ ಮುಂದೆ ಹೇಳ್ಬೇಕು ನಾವು? ಅದಕ್ಕೆ ಗೆಲ್ಸ್ಯಾರ ಜನ, ಅದನ್ನೇ ಉಳಿಸ್ಕೊಂಡು ಹೋರಿಪ್ಪ ಅಂತ ಹೇಳ್ತೀನ. ಅದನ್ನೇ ಉಳಿಸ್ಕೋರಿ. 20 ವರ್ಷ ಗೆದ್ದಿರಿ, ನಾವೇನು ಬೇಡ ಅನ್ನಂಗಿಲ್ಲ ನಿಮಗೆ. ಆದ್ರೆ ಇಂಥ ತಪ್ಪು ಸಂದೇಶ ಕೊಟ್ಟು ಅದನ್ನೇ ಹಿಂದಕ್ಕೆ ಹೇಳ್ತಿ ಇಂದಿರಾ ಗಾಂಧಿ ಹೇಳೋದನ್ನೇ ಇವತ್ತು ಮೋದಿಯವ್ರು ಹೇಳ್ಯಾರ. ಏನು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟು ವಿಷಯ ಅಲ್ರಿ. ಅದನ್ನ ಕೇಳಿ ನಾವು ಒಂದ್ಸಲ 10 ಸಲ ಗೆದ್ದಿ, ನಾವೆಲ್ಲಿ ಬೇಡತ್ತೀವಿ ಅವ್ರಿಗೆ. ಗೆದ್ತೀವಿ, ಅದಕ್ಕೇನು ಸಂಬಂಧ ಇಲ್ಲ. ಮಾಮನೇ ಅದಾನ, ಹಳೇನೇ ಅದಾನ, ಮಾಮ ಆತಾನ, ಅದಕ್ಕೇನು ಸಂಬಂಧ ಇಲ್ಲ. ಅಲ್ರಿ ಗೆಲ್ಲಕ್ಕಲ್ಲ ಇಲ್ಲ ಅಲ್ರಿ. ಕಾಂಗ್ರೆಸ್ ನಿರ್ಮಲ್ ಅವ್ರು ಹೇಳುವುದಂದ್ರೆ ಏನ, ರಾಜಕೀಯ ಸಂಬಂಧಗಳೇ ಬೇರೆ ಅವ್ರ ಅಲ್ಲ ಅವ್ರು ಹೇಳೋ ಉದ್ದೇಶ ಏನಂದ್ರೆ ಗೆಲ್ಲಾಕ್ ಬೇಡಂಗಿಲ್ಲ. ಗೆಲ್ಲಾಕ್ ನೋಡ್ರಿ, ಗೆಲ್ಲಾಕ್ ನಾವನ್ನೆಲ್ಲ ಓಟ್ ಹಾಕೋರು ಗೆಲ್ಲಿಸ್ತಿರ್ತಾರ. ಜನರಿಗೆ ತಪ್ಪು ಸಹಿಸಿ ಕೊಡ್ಬಿಟ್ಟು ಹೇಳ್ತಾ ಇದ್ದಾರೆ. ಅಲ್ಲ ನಾವು ಗೆಲ್ಲಾಕ್ ಬಿಡ್ತೀವಿ ಸರ್. ಅಲ್ಲ ಅವ್ರು ಗೆಲ್ತಾರೆ, ವೈಯಕ್ತಿಕ ಅಭಿಪ್ರಾಯ ಪಕ್ಷದಲ್ಲ. ಅಲ್ಲ ವೈಯಕ್ತಿಕ ಅಲ್ಲ ಸರ್. ಅಲ್ಲ ಸರ್, ಕಾಂಗ್ರೆಸ್ ನಿರ್ನಾಮ ಅಂತಕ್ಕಂಥ ವಿಷಯ ನಾವು ಚರ್ಚೆ ಮಾಡಕತ್ತಿಲ್ಲ ಇವತ್ತು. ಆದ್ರೆ ಒಂದು ಮಾತು ಹೇಳ್ತೇನೆ ನಿಮಗೆ, ಸ್ಟಾರ್ಟ್ ಆಕೈತಿ. ಹೌದು, ಅಲ್ಲ ಯಾರು ಗೆಲ್ಲಿಸ್ತಾರೆ ಹಂಗ್ರಿ? ಗೆಲ್ಸಕ್ಕೆ ಓಟ್ ಹಾಕೋರು ಎಸ್ಎಫ್ ಹಾಕಂಗಿಲ್ಲ. ಅಲ್ಲಿ ಮತದಾರ ಓಟ್ ಹಾಕ್ತಾರ. ಯಶವಂತರಾವ್ ಕೊಡಲ್ಲ ಇಲ್ಲ ಸಪೋರ್ಟ್ ಯಾಕೆ ಕೊಡಕ ಸರ್? ಲೇಷ್ ಅಂತ ಹೇಳ್ತಾರ ಅವ್ರು. ಇಲ್ಲ ಇಲ್ಲ ಮಾವಳೆಯ ಸಂಬಂಧಗಳು ಹೊರಗ್ರಿ. ಅದು ವೈಯಕ್ತಿಕ ಇಲ್ಲ
ಇಲ್ಲ ಅವ್ರು ಹೇಳೋದು ಉದ್ದೇಶ ಸರ್, ಮಾವಾಳಿ ಸಂಬಂಧ ಹೇಳ್ರಿ ಅಷ್ಟ. ಆ ಚುನಾವಣೆಯಲ್ಲಿ ಅವ್ರು ಗೆರೆ ಕೊಡೋದು ಇಲೆಕ್ಷನ್ ಮಾಡ್ತಾರೆ, ಅವ್ರನ್ನ ಸೋಲಿಸೋಕೆ ಅವ್ರು ಹೆಂಗೆ ಹೇಳ್ತಾರೆ ಸರ್? ಅವರು ಒಬ್ಬರು ಪ್ರಭಾವಿ ನಾಯಕರಿದ್ದಾರೆ. ಎಸ್ ಎ ಪಾಟೀಲ್ ಕೂಡ ಮತಕ್ಷೇತ್ರ ಒಬ್ಬರು ಪ್ರಭಾವಿ ನಾಯಕರಿದ್ದಾರೆ. ಅವ್ರು ಯಶವಂತರಾಯ್ ಅವ್ರನ್ನ ಗೆಲ್ಸ್ಬೇಕಾದಂತ ಅದು ನಾವ್ಯಾಕೆ ಮಾಡ್ತಾರೆ ಸರ್? ನೋಡ್ರಿ ಅಲ್ರಿ, ಅಲ್ಲ ನೋಡ್ರಿ, ಇಲ್ಲಿವರೆಗೆ ಬಸ್ ಯಶವಂತರಾಯ್ ಗೌಡ್ರು ಮಾಡುವಂತ ಅವ್ರ ಮಾತು ಇವತ್ತಿನ ಮಾತಿಗೂ ಹಾ ಒಂದು ಒಟ್ಟಾಗಿ ಹೇಳ್ತೀನಿ ಸರ್. ಇವತ್ತು ಅದ ಹೇಳಿದಲ್ಲ ಎಸ್ ಎ ಪಾಟೀಲ್ರು, ಅವರು ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕರಿದ್ದಾರೆ. ವೈಯಕ್ತಿಕವಾಗಿ ನೀವು ಕೇಳಿದ್ರೆ ಪ್ರಶ್ನೆ, ನೀವು ಮಾತಾಡಿದಾಗ ಮಾತಾಡಿನಿ, ಅವ್ರು ಅದು ತಪ್ಪು ಒಪ್ಕೊಂಡ್ರ ಅಂತ ಹೇಳಿದ್ರು. ಅವ್ರು ಅಷ್ಟೇ ಉದ್ದೇಶ ತಪ್ಪು ಒಪ್ಕೊಂಡ್ರ ಅಂತ ಹೇಳಿದ್ರು. ಒಳ್ಳೆಯವರಾಗಿ ಬನ್ನಿವ್ರು ಏನ್ರ ಆಗ್ರತ್ಯಾರ ಅವ್ರು. ಈ ರೀತಿ ವರ್ತನೆ ಮಾಡಿ ತಪ್ಪು ಮಾಹಿತಿ ಕೊಟ್ಟು ನೀವೇನ್ರ ಆದ್ರೆ ಸಾಧ್ಯ ಇಲ್ಲ, ಅದು ಸಾಧ್ಯ ಇಲ್ಲ. ಮುಂದಿನ ದಿನಮಾನದಲ್ಲಿ ಈ ಏನು ಕಾಂಗ್ರೆಸ್ ಅದು ಏನು ಅವನತಿನ ಬಿಜಾಪುರ ಸ್ಟಾರ್ಟ್ ಆಗ್ತೈತಿ. ಇದು 100ಕ್ಕೆ 100 ಇದು ಸತ್ಯದ. ಇದನ್ನೇ ನಾವು ಅವ್ರು ಹೇಳಿದ್ದು ಅದೇ. ಆ ವೈಯಕ್ತಿಕ ಸಂಬಂಧಗಳನ್ನ ಕೆಡಿಸೋಂಗಿಲ್ಲ. ಭಾರತೀಯ ಜನತಾ ಪಕ್ಷ ವ್ಯವಸ್ಥೆ ಹೆಂಗದ ಅಂದ್ರೆ ಪ್ರೀತಿಯಾಗಿರೋದು. ರಾಜಕಾರಣನ ಒಂದು ಇದು ವೈರಿಗಳನ್ನ ನಾವು ಯಶವಂತರಾಗೌಡ ವೈರಿಯಲ್ಲ, ನಮ್ಗೆ ಯಾರು MP ಪಾಲ್ರಲ್ಲ, ಶಿವಾಂತ್ ಪಾಲ್ರಲ್ಲ, ಯಾಕೆ ಕಾಂಗ್ರೆಸ್ ಶಾಸಕ ವೈರಿಗಳಲ್ಲ. ಇದು ಕಾಂಗ್ರೆಸ್ಸಿನ ರಾಜಕೀಯ ವಿಷಯಕ್ಕೆ ಬಂದಾಗ ನಾವು ಅವ್ರ ವೈರಿಗಳೇ. ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ಒಬ್ಬ ಸೀರಿಯಸ್ ಜಿಲ್ಲಾ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಇವತ್ತು ಅವ್ರ ಕೊನೆಯನ್ನು ನಾನು ಇವಾಗ ಕೊನೆ ಆಗ್ತದೆ ಅಂತಕ್ಕಂಥ 100% ನಮಗೊಂದು 100 ಗ್ಯಾರಂಟಿ ಅದ. ಇಲ್ಲ ಸಲಹೆ ಸೂಚನೆ ಚರ್ಚೆ ಮಾಡಿ ತಪ್ಪ ಹೇಳಿದಾರ ಅವ್ರು ಏನಾಗಿ ಅಲ್ಲ ಹಂಗಲ್ಲ. ಕೇಂದ್ರ ಫಂಡ್ ಕೊಡ್ತದೆ, ಎಕ್ಸಿಕ್ಯೂಷನ್ ಮಾಡ್ಬೇಕಾದ್ರೆ ರಾಜ್ಯ ಅಲ್ರಿ, ಅಲ್ಲ ಕೇಂದ್ರ ಅದಕ್ಕೆ ಫಂಡ್ ಕೊಡ್ತದ್ರಿ, ಎಕ್ಸಿಕ್ಯೂಷನ್ ರಾಜ್ಯ ಸರ್ಕಾರ. ನೋಡ್ರಿ, ಕೇಂದ್ರ ಸರ್ಕಾರದ ಯಾವಾಗಲೂ ಇರ್ತದೆ ಗೊತ್ತನ್ರಿ, ಒಂದು ಲಿಮಿಟ್ ಇರ್ತೈತಿ, ಒಂದು ಟೈಮಿಂಗ್ ಬಾಂಡ್ ಇರ್ತೈತಿ. ಈ ರಾಜ್ಯ ಸರ್ಕಾರದ ಏನು ಹೇಳಿತನ ಅದ ಇದು, ಇವರಿಗೆ ಯಾವ ಇಂಪ್ಲಿಮೆಂಟ್ ಮಾಡಲಾರಂತ ಹೀನಾಯ ಸ್ಥಿತಿಗೆ ಬಂದ್ಬಿಟ್ಟಾರ. ಇದು ಕೇಂದ್ರ ಸರ್ಕಾರ ಯೋಜನೆ ಇದ್ರು ಕೂಡ ಇದರಲ್ಲಿ ರಾಜ್ಯ ಸರ್ಕಾರದ ಪಾಲು ಅದ. ಇದು ಕೇಂದ್ರ ಸರ್ಕಾರ ಕೊಟ್ಟ ದುಡ್ಡಿಗೆ ಮ್ಯಾಚಿಂಗ್ ಅಮೌಂಟ್ ಕೊಡದೇ ಆಗದಂತ ಸಂದರ್ಭದಲ್ಲಿ ಕೂಡ ಲೇಟ್ ಆಗಿದಾವ. ಸರ್, ಗ್ಯಾಸಿನ ಬಗ್ಗೆ ಮಾತನಾಡಿದಾಗ ಇದು ನಮ್ಮ ಇಂಡಿಯಾದಲ್ಲಿ ತಯಾರಾಗ್ತಕ್ಕಂಥದ್ದಲ್ಲ. ಇದು ಬೇರೆ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೋಬೇಕಾಯ್ತು. ಅದು ನ್ಯಾಚುರಲ್ ಇದು ಇರೋದ್ರಿಂದ ಅದು ಇವತ್ತು ಇದು ಯುದ್ಧದ ಭೀತಿ ಅದ. ಯುದ್ಧದ ಒಂದು ಗಲ್ಫ್ನಲ್ಲಿ ಯುದ್ಧ ನಡೆದಿದೆ. ಯುದ್ಧ ನಡೆದ ಸಂದರ್ಭದಲ್ಲಿ ಇವತ್ತು ಇದು ಸಾಮಾನ್ಯವಾಗಿ ಆಗ್ತಕ್ಕಂಥದ್ದು. ಇವತ್ತು ನಾವೇನು ಈಗಾಗಲೇ ಎಸ್ ಎ ಪಾಲ್ ಹೇಳಿದ್ರು, ಇವತ್ತು ಇಂದಿರಾ ಗಾಂಧಿ ಅವರು ಕೂಡ ಮೊದಲೊಂದು ಟೈಮ್ದಲ್ಲಿ 67ರಲ್ಲಿ ನೀವು ಇಲ್ಲ ಬೇಕಾದೇನೋ ಸರಿ ಅದನೋ ಇಲ್ಲ ಅದು ಇರಲಿ. ಆದ್ರೆ ನೋಡ್ರಿ, ಅಂಥ ಪರಿಸ್ಥಿತಿ ಆ ಟೈಮಲ್ಲಿ ಕಾಂಗ್ರೆಸ್ಸಿಗೆ ಬಂದಿಲ್ಲ. ನೋಡ್ರಿ, ಯಾವಾಗೂ ಇಂಥ ಯುದ್ಧದ ಭೀತಿ ಬಂದಾಗ ಹೇಳ್ತಿ ಕೊಡ್ತಕ್ಕಂಥ ಮಾತದ. ಒಬ್ಬ ಮನೆಯ ಯಜಮಾನಾಗಿ, ಆ ಮನೆಯ ಉಜ್ವಲ ಭವಿಷ್ಯಕ್ಕಾಗಿ, ಆ ಮನೆಯ ಹಿರಿಯನಾಗಿ ಕೆಳಗಿನ ಎಲ್ಲ ತನ್ನ ಕುಟುಂಬಕ್ಕೆ ಆ ಮುಂದಿನ ಮುಂದೆ ಯಾಕಂದ್ರೆ ಏನೋ ಒಂದು ಮೋದಿಯವರ ಬಾಯಿಂದ ಏನು ಮಾತು ಬರ್ತಾ ಇದೆ ಅಂದ್ರೆ ಇದ್ರ ಮುಂದೆ ಒಂದು ಏನೋ ಫೋರ್ಕಾಸ್ಟ್ ಇದೆ ಅಂತಕ್ಕಂಥದ್ದು ಅದು ಈಗ ಗೊತ್ತಾಗಿಲ್ಲ ನಮಗೆ. ಮೋದಿಯವರ ಮಾತು ಹೆಂಗದಾವ ಅಂದ್ರೆ ಫೋರ್ಕಾಸ್ಟ್ ಮುಂದಿನ ವಿಚಾರ ಇಟ್ಕೊಂಡು ಮಾತನಾಡಿರ್ತಾರೆ. ಮುಂದೆ ಯುದ್ಧದ ಭೀತಿ ಯಾವ ಮಟ್ಟಕ್ಕೆ ಗೊತ್ತಿಲ್ಲ ಅಂತಕ್ಕಂಥ ಒಂದು ಸಂಶಯ ಸಂದೇಶ ಅವ್ರಿಗೆ ಏನಾರು ಬಂದಿರ್ಬೋದು. ಇವತ್ತು ನಾವು ಎಲ್ಲವನ್ನ ಮುಗಿಸ್ಬಿಟ್ಟಿವಿ ಅಂದ್ರೆ ಮುಂದಿನ ದಿನಮಾನದಲ್ಲಿ ನಾವು ಬದುಕುವುದು ನಾವು ರೂಢಿ ಮಾಡ್ಕೋಬೇಕಂತಕ್ಕ ವಿಚಾರವನ್ನು ಹೇಳ್ಬೇಕಂತಕ್ಕಂಥ. ಸರ್, ಒಂದು ಮಾತು ಹೇಳ್ತಾ ಇದ್ದೀನಿ, ಚುನಾವಣೆ ಅಂತಕ್ಕಂಥದ್ದು ಅದು ರಾಜಕೀಯನೇ. ಅದು ನಾವು ಅದು ಒಪ್ಕೊಳ್ಬೇಕಾಗ್ತೈತಿ. ಆ ಚುನಾವಣೆ ನಡೆದ ಸಂದರ್ಭದಲ್ಲಿ ಆ ಗೆಲುವು ಇಂಪಾರ್ಟೆಂಟ್ ಮಾಡಿದಾರೆ. ಮತ್ತು ಈಗ ನೋಡಿ ಸರ್, ಬೇರೆ ದೇಶ ಕಂಪೇರ್ ಮಾಡಿ ನೀವು ಇವತ್ತು ಆಸ್ಟ್ರೇಲಿಯಾ ತಗೋರಿ, ಪಾಕಿಸ್ತಾನ ಬಿಡ್ರಿ, ಪಾಕಿಸ್ತಾನ ಪೂರ ದಿವಾಳಿ ಅಂತ ದೇಶದ ಬಿಡ್ರಿ, ಇವತ್ತು ಆಸ್ಟ್ರೇಲಿಯಾ ಅಂತ ಬೇರೆ ಬೇರೆ ದೇಶಗಳನ್ನ ಕಂಪೇರ್ ಮಾಡಿದಾಗ ಇವತ್ತು ಅಲ್ಲಿಯ ಒಂದು ಯುದ್ಧದ ಪರಿಸ್ಥಿತಿ ಯಾವ ರೀತಿ ಅವರ ತೊಂದರೆ ಅನುಭವಿಸ್ತಾರೆ ಜನ, ಇವತ್ತು ನಾವು ಭಾರತ ದೇಶದಲ್ಲಿ ಯಾವ ರೀತಿ ನಾವು ಒಂದು 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 ಬ್ಯಾಲೆನ್ಸ್ ರೀತಿಯಲ್ಲಿ ಬದುಕ್ತಾ ಇದೀವಿ ಅಂದಾಗ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು.
ಸರ್ ನೋಡ್ರಿ ಸರ್ ಡಾಂಬರ ಈಗ 3 ವರ್ಷ ಡಾಂಬರ್ ಸಿಕ್ಕಿಲ್ಲ ನೋಡ್ರಿ ಅವ್ರಿಗೆ. ಸರ್ಕಾರ ಬಂದು 3 ವರ್ಷ ಆಯ್ತು. ಕಾಂಗ್ರೆಸ್ ಸರ್ಕಾರ ಬಂದು ಇನ್ನೊಂದು ಸ್ವಲ್ಪ 3 ವರ್ಷ ಆಗ್ತೈತ್ರಿ. ಈಗ ಡಾಂಬರ್ ಈಗ ಸ್ವಲ್ಪ ದಿವಸದಲ್ಲಿ ಪ್ರಾಬ್ಲಮ್ ಇರ್ಬೇಕು ಸರ್. ಈಗ ಡಾಂಬರ್ ಈ 3 ತಿಂಗಳ 3 ತಿಂಗಳಾಯ್ತು ಸರ್ ಸಮಸ್ಯೆ ರೀ. 3 ತಿಂಗಳ ಸಮಸ್ಯೆ ಬೇಡ. ಟೋಟ್ಲಿ 2.5 ವರ್ಷ ಕಳೆದಾರ ಇವತ್ತು ಇವರು. 2 ವರ್ಷ ಕಳೆದಾರ ಇವತ್ತು. ಈಗ ನೀವು ಬರೀ ಈಗ 2-3 ತಿಂಗಳ ಪ್ರಶ್ನೆ ಇದು. ನಾವು ಕೇಳ್ತಾ ಇದ್ದ 2.5 ವರ್ಷ ಸರ್ಕಾರ ಮೇಲೆ ಸರ್ಕಾರನೇ ಬಂದಿಲ್ತದೆ, ಖರೀದಿ ಬಂದ್ ಮಾಡ್ತೈತಿ. ಆ ಥರ ಇಲ್ಲ ಅವರು ಎಸೆನ್ಸಿಯಲ್ ಇದ್ದಲ್ಲಿ ಖರೀದಿ ಮಾಡ್ಬೋದು. ಎಲ್ಲಿ ಹೆಚ್ಚು ಈ ನೋಡ್ರಿ, ಇದು ಶ್ರೀಮಂತರಿಗೆ ಸಂಬಂಧಪಟ್ಟಂಥದ್ದು, ಬಡವರಿಗೆ ಆಗೇ ಅಲ್ಲ. ಈ ಬಡವ್ರ ಖರೀದಿ ಎಷ್ಟು ಮಾಡ್ತಾರೆ ಸರ್? ಅವ್ರ ಮದುವೆಗೆ ಎಷ್ಟು ಖರೀದಿ ಮಾಡ್ತಾರೆ? ಈ ಬಂಗಾರ ಇನ್ವೆಸ್ಟ್ಮೆಂಟ್ ಮಾಡೋರು ಯಾರು ಅಂದ್ರೆ ಇದು 2 ನಂಬರ್ ಜನ ಹಣ ಲೂಟಿ ಮಾಡ್ತಕ್ಕಂಥದ್ದು. ಅವ್ರಿಗೆ ಯಾರು ಅವ್ರು ಮಾಡ್ತಕ್ಕಂಥ ಅವ್ರಿಗೆ ಯಾವ್ದು ವಾರ್ನಿಂಗ್ ಅಂತಕ್ಕಂಥ ತಿಳ್ಕೊರಿ. ಇದು ಬಡವರಿಗೆ ಅಲ್ಲವೇ ಅಲ್ಲ. ಬಡವರಿಗೆ ಬದುಕಾಕ ಫ್ರೀ ಅದ. ಅದ ನೋಡಿ ಸರ್, ಇದು ಇಂಟರ್ನ್ಯಾಷನಲ್ ಇಶ್ಯೂ ಇರೋದ್ರಿಂದ ಇದೇ ಸರ ಇವತ್ತು ನೋಡ್ರಿ ನೀವು ಸರ ಇವತ್ತು ನಾನು ನೋಡ್ತಾ ಇದ್ದೀನಿ ಈ 11 ವರ್ಷದ ಜನರ ಬದುಕು ಯಾವ ರೀತಿ ಇವತ್ತು ಎಂಜಾಯ್ಮೆಂಟ್ ಮಾಡಿ ಮನೆಯಲ್ಲಿ ಕಾರು ಸೈಕಲ್ ಮೋಟರ್ ಬದುಕ್ತಕ್ಕಂಥ ವಾತಾವರಣ ನೋಡಿದಾಗ, ಕಳೆದ 60 ವರ್ಷ ಸರ್ಕಾರ ಅವಧಿಯಲ್ಲಿ ಇದ್ದಂಥ ಬಡತನ ನೋಡಿದಾಗ ನಮ್ಮ ದೇಶ ಶ್ರೀಮಂತ ಅಂತ ಹೊಂಟದ. ಯಾರೂ ಬಡವರು ಇಲ್ಲಿ, ಎಲ್ಲರಿಗೂ ತಮ್ಮದೇ ಆದಂಥ ಒಂದು ಸೌಕರ್ಯಗಳದಾವ. ಎಲ್ಲರೂ ಇವತ್ತು ಒಂದು ತಮ್ಮದೇ ಆದಂಥ ಇವತ್ತು ಬಡ ಮಕ್ಕಳು ಸರ್ ಇವತ್ತೆಲ್ಲ ಇಂಜಿನಿಯರಿಂಗು ಮೆಡಿಕಲ್ ಓದ್ಸಕ್ಕಂಥ ಶಕ್ತಿ ಇವತ್ತು 14-11 ವರ್ಷದಲ್ಲಿ ಬದಲಾವಣೆ ಆಗೈತಿ. ಸರ್ ಆ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡ್ತಿರ್ತಾರೆ ಸರ್. ಪ್ರಯತ್ನ ಮಾಡ್ತಿರ್ತಾರೆ.